ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ಮಗ ಯೂಟ್ಯೂಬ್ ಚಾನಲ್. ನಾನು ತೇಜಸ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅದೇ ಪ್ಲೀಸ್ ನಮ್ಮ ಚಾನಲ್ನ ಸ್ನೇಹಿತರೆ, ಇದು ನಾವು ಕರ್ನಾಟಕದಲ್ಲಿ ನಡೆದಿರುವಂತ ಕುಂಭಮೇಳ, ಮಹಾಕುಂಭಮೇಳ ನಡೆದಿರುವಂತ ಸ್ಥಳದಲ್ಲಿದ್ದೀವಿ. ಒಂದು ಸರಿ ಇದು ಸುತ್ತಮುತ್ತಲೆಲ್ಲ ನೋಡಿ, ಒಂದು ಲೈಟ್ ಇಲ್ಲ, ಒಂದು ಕ್ಲೀನ್ ಇಲ್ಲ, ಒಂದು ಸ್ವಚ್ಛತೆ ಇಲ್ಲ. ಒಂದು ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನೆಲ್ಲ ಮಾಡ್ಬೋದು ನೋಡಿ. ಮಹಾಕುಂಭಮೇಳ ಅದೇ ನಾವು ಪ್ರಯಾಗ್ರಾಜಲ್ಲಿ ನಡೆದಿರುವಂತ ಮಹಾಕುಂಭ ಮೇಳ ನಡೆದ್ರೆ ಎಷ್ಟು ಲಕ್ಷ ಜನ ಬಂದಾರ, ಎಷ್ಟು ಕೋಟಿ ಜನ ಬಂದಾರ ಅಲ್ಲಿಗೆಲ್ಲ. ಆ ತರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಮಹಾಕುಂಭಮೇಳ ನಡೆದಿದೆ. ಅದ್ರ ಬಗ್ಗೆ ಸರ್ಕಾರ ಗಮನನೇ ಹರಿಸ್ತಿಲ್ಲ ನೋಡಿ. ಸರ್ಕಾರಕ್ಕೆ ನಾವೇನಂತ ಇಲ್ಲಿ ಸ್ವಚ್ಛತೆ ಇಲ್ಲ. ಇಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಇಂಥ ಜಾಗದಲ್ಲಿ ಜನರನ್ನ ಆಕರ್ಷಣೆ ಮಾಡಿ, ಇಂಥ ಆಧ್ಯಾತ್ಮಿಕ ವಿಚಾರ ಆಗಿರ್ಬೋದು, ಧಾರ್ಮಿಕ ವಿಚಾರವಾಗಿರ್ಬೋದು, ಸರ್ಕಾರಕ್ಕೆ ಎಲ್ಲಾ ಕಡೆಯಿಂದ ಲಾಭ ಇದೆ. ಜನ ಇಲ್ಲಿ ಬರ್ತಾ ಇರ್ತಾರೆ, ಹೋಗ್ತಾ ಇದ್ರೆ ನಿಮಗೂ ಲಾಭ. ಇಲ್ಲಿನೂ ಸ್ವಚ್ಛತೆ, ಇಲ್ಲಿ ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಗುಂಜಾ ನರಸಿಂಹಸ್ವಾಮಿ ಈ ಒಂದು ಕ್ಷೇತ್ರದ ಬಗ್ಗೆ, ಇಲ್ಲಿನ ವಿಶೇಷತೆಗಳ ಬಗ್ಗೆ ಅರ್ಚಕರು ನಿಮಗೆ ತಿಳಿಸ್ಕೊಡ್ತಾರೆ. ಅವರನ್ನ ಮಾತಾಡ್ಸೋಣ. ಹಾಗೆ ಮಂಗಳಾರತಿ ಬಂದಿದೆ, ಎಲ್ಲರೂ ಮಂಗಳಾರತಿ ತಗೋಬಿಡಿ. ನಾನು ತಗೋಬಿಡ್ತೀನಿ. ಒಳ್ಳೇದಾಗ್ಲಿ. ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು, ಮೈಸೂರಿನಿಂದ 30 ಕಿಲೋಮೀಟರ್ದಲ್ಲಿ ಉಳಿದಂತಹ ಶ್ರೀ ಮಹಾಲಕ್ಷ್ಮೀ ಸಮೇತ ಶ್ರೀ ಗುಂಜಾನರಸಿಂಹಸ್ವಾಮಿ ದೇವಸ್ಥಾನ. ಶ್ರೀ ಗುಂಜಾನರಸಿಂಹಸ್ವಾಮಿ ದೇವ ಅಭಯಸ್ಥದಲ್ಲಿ ಗುಲಗಂಜಿಯನ್ನು ಹಿಡಿದುಕೊಂಡಿರುತ್ತಾರೆ. ಕಾಶಿ ಕ್ಷೇತ್ರಕ್ಕಿಂತ ಈ ಕ್ಷೇತ್ರ ಮಹಿಮೆ ಒಂದು ಗುಲಗಂಜಿ ತೂಕ ಪುಣ್ಯ ಜಾಸ್ತಿ ಎಂದು ಸ್ವಾಮಿಯ ಅಭಯಸ್ಥದಲ್ಲಿ ಹಿಡಿದುಕೊಂಡು ಭಕ್ತಾದಿಗಳಿಗೆ ತೋರಿಸುತ್ತಾರೆ. ಪೂರ್ವದಲ್ಲಿ ಅರಣ್ಯವಾಗಿತ್ತು, ಸ್ವಾಮಿ ಒದ್ದಲ್ಲಿದ್ದರು ಅಂತ ಹೇಳಿ ಒಬ್ಬ ಅಕ್ಷನಿಗೆ ನಾ ಒದ್ದಲ್ಲಿದ್ದೀನಿ, ದೇವಸ್ಥಾನ ಕಟ್ಸ್ಕೊಡು ಅಂತ ಕೇಳ್ತಾರೆ. ನಾ ತುಂಬಾ ಪಾಪ ಮಾಡಿದ್ದೀನಿ, ನನ್ನಲ್ಲಿ ಹಣ ಇಲ್ವಲ್ಲ, ಹೆಂಗೆ ನಾ ದೇವಸ್ಥಾನ ಕಟ್ಸ್ತೀನಿ ಅಂತ ಕೇಳಿದ್ರೆ, ನೀವು ಹೋಗಿತರ ಕಲ್ಲಿ ಕೊಪ್ಪರಿಗೆಲ್ಲ ಹಣ ಇದೆ, ಅದರಿಂದ ದೇವಸ್ಥಾನ ಕಟ್ಸು ಅಂತೇಳಿ ಸ್ವಾಮಿ ಅಕ್ಷನಿಗೆ ಪ್ರೇರೇಪಣೆ ಮಾಡುತ್ತಾರೆ. ಅದೇ ಪ್ರಕಾರ ಹಣ ಸಿಕ್ಕಿದ ಮೇಲೆ ಗರ್ಭಗುಡಿ ಸುಖನಾಥ್ ಒಬ್ಬ ಅಕ್ಷ ಕಟ್ಟಿಸ್ತಾ ಅಂತ ಹೇಳಿ ಶಾಸನ. ಸರಿ, ನಿನ್ನ ಭಕ್ತಿಗೆ ಮೆತ್ತೆ ಏನು ವರ ಬೇಕು ಅಂತ ಹೇಳಿ ನರಸಿಂಹಸ್ವಾಮಿ ಒಬ್ಬ ಅಕ್ಷನನ್ನು ಕೇಳುತ್ತಾರೆ. ನಾನು ತುಂಬಾ ಪಾಪ ಮಾಡಿದ್ದೀನಿ, ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನ ಮಾಡ್ಕೊಂಡ್ಬರ್ಬೇಕು ಅಂತ ಹೇಳಿ ಸ್ವಾಮಿಯವ್ರನ್ನ ಕೇಳ್ತಾರೆ. ಕಾಶಿಗೆ ಹೋಗ್ಬೇಕಿಲ್ಲ, ಅಲ್ಲಿಗಿಂತ ಇದೇ ಒಂದು ಗುಲಗಂಜಿ ಪುಣ್ಯ ಜಾಸ್ತಿ ಎಂದು ನರಸಿಂಹಸ್ವಾಮಿ ಅಕ್ಷನಿಗೆ ಹೇಳುತ್ತಾರೆ. ಇಲ್ಲ, ಭಕ್ತಾದಿಗಳೆಲ್ಲ ಅಲ್ಲಿ ಹೋಗುತ್ತಾರೆ, ಅಲ್ಲಿಗೂ ಇಲ್ಲಿಗೂ ವಿವರಣೆ ಕೊಡಿ ಎಂದು ಅಗಸನು ಅವರಿಗೆ ಪ್ರಶ್ನೆ ಮಾಡಿ ನಿಲ್ಲುತ್ತಾನೆ. ಅಲ್ಲಿ ಅಲಹಾಬಾದ್ಲಿ ಗಂಗೆ ಯಮುನೆ ಸರಸ್ವತಿ 3 ತಿರುವಣಿ ಸಂಗಮ, ಟಿ ನರಸೀಪುರದಲ್ಲಿ ಕಾವೇರಿ ಕಪಿಲೇಶ್ವರ 3 ತಿರುವಣಿ ಸಂಗಮ, ಕಾಶಿಯಲ್ಲಿ ವಿಶ್ವೇಶ್ವರ, ಟಿ ನರಸೀಪುರದಲ್ಲಿ ಅಗಸ್ತ್ಯೇಶ್ವರ, ಅಲ್ಲಿ ವಟವೃಕ್ಷ, ಇಲ್ಲಿ ಬ್ರಹ್ಮ ಅಶ್ವತ್ಥ ಬ್ರಹ್ಮದೇವತೆ ಹಾಕಿದ್ದರಳಿ ಮರ ಅಗಸ್ತ್ಯ ದೇವಸ್ಥಾನ ಪಕ್ಕದಲ್ಲಿ ಇರುತ್ತದೆ. ಅಲ್ಲಿ ಮಾಧವ ಸ್ವರೂಪಿ ನರಸಿಂಹ ಅಂತ ಆ ಕ್ಷೇತ್ರ ಈ ಕ್ಷೇತ್ರ ಎಳೆಗಾಕದ್ಮೇಲೆ ಇದೇ ಒಂದು ಗುಲಗಂಜಿ ಜಾಸ್ತಿ ಬರುತ್ತೆ. ಅಕ್ಷನಿಗೆ ಅದನ್ನಾಗಿ ಅಭಯಸ್ಥದಲ್ಲಿ ತೋರಿಸಿರುತ್ತಾರೆ. ಅದರಲ್ಲಿ ಗುಂಜಾ ನರಸಿಂಹಸ್ವಾಮಿ ಅಂತ ಹೆಸರು, ತೊಳೆಮೆ ಲಕ್ಷ್ಮೀ ದೇವರಿಂದ ಲಕ್ಷ್ಮೀ ನರಸಿಂಹ ಅಂತ 2 ಹೆಸರು ಉಂಟು. ಅಕ್ಷನಿಗೆ ಮೋಕ್ಷ ಕೊಡ್ತದ್ದ ಸ್ಥಳ. ಅಕ್ಷನ ಕೇಳಿದ್ದು ತಪ್ಪಾಯ್ತು, ನಿಮ್ಮ ಭಕ್ತರ ಪಾದದೊಳು ನನ್ನ ತಲೆ ಮೇಲೆ ಬೀಳಿ ಅಂತ ಹೇಳಿ ಅವನ ಕೈ ಮುಕ್ಕೊಂಡು ಇಲ್ಲಿ ಮಲಗಿರ್ತಾನೆ. ಇಲ್ಲಿಂದ ಮುಂದಕ್ಕೆ ಮೂಗರ ರಾಜಧಾನಿಯಾಗಿತ್ತು, ಪಾಳ್ಯಗಾರ ಆಳ್ತಾ ಇದ್ರು. ಅವ್ರ ಪ್ರಾಕಾರ ಎಲ್ಲ ಕಟ್ಸಿದ್ದಾರೆ ಅಂತ ಹೇಳಿ ಅವ್ರ ಪ್ರತಿಮೆಯನ್ನು ಮುಂದೆ ಮಾಡಿ ಗರಡಗಂಧ ಹತ್ರ ಇಬ್ಬರು ನಿಲ್ಲಿಸಿರ್ತಾರೆ. ಮದುವೆ ಟೈಮ್ಲಿ ಸರಿಗಳು ದುಡ್ಡು ಕಟ್ತಾ ಇದ್ರು, ಅದರಿಂದ ಗೋಪುರ ಕಟ್ಟಿದ್ರು ಅಂತ ಹೇಳಿ ಶಾಸನ. ಗಂಗೆಗಿಂತ ಮೇನ್ ಪ್ರಾಧಾನ್ಯ ಕಾವೇರಿಗೆ. ಗಂಗೆ ಹೋಗಿ ಸ್ವಾಮಿನ ಕೇಳ್ತಾ ಇರುತ್ತೆ ವಿಷ್ಣುಪುರದಲ್ಲಿ. ಎಲ್ಲರೂ ಭಕ್ತಾದಿಗಳು ಬಂದು ಇಲ್ಲಿ ಸ್ನಾನ ಮಾಡ್ತಾರೆ, ಅವ್ರ ಪಾಪ ಎಲ್ಲ ನನ್ನಲ್ಲಿ ಬರುತ್ತದೆ, ನಾನು ಎಲ್ಲಿ ಹೋಗಿ ಕಳೆಯಲಿ ಅಂತ ಕೇಳಿದಾಗ, ನೀ ಕಾವೇರಿಯಲ್ಲಿ ತುಲಾ ಮಾಸದಲ್ಲಿ 1 ತಿಂಗಳು ಕಾವೇರಿಗೆ ಹೋಗಿ ಸೇರ್ಕೋ, ಆವಾಗ ನಿನ್ನ ಪಾಪ ಕಳೆಯುತ್ತೆ ಅಂತ ಹೇಳಿ ಕಾವೇರಿಗೆ ವರ ಕೊಟ್ಟಿದ್ದಾರೆ ಸ್ವಾಮಿ. ಅದರಿಂದ ಗಂಗೆಗಿಂತ ಮೇನ್ ಪ್ರಾಧಾನ್ಯ ಕಾವೇರಿ. ಕುಂಭಮೇಳ ಅಲ್ಲಿ ನಡೀತಾ ಇತ್ತು. ಭಕ್ತಾದಿಗಳು ಕೆಲವರೆಲ್ಲ ಅಲ್ಲಿ ಹೋಗ್ತಿದೆ ಆಗೋದಿಲ್ಲ, ಗಂಗೆ ಯಮುನಾ ಸರಸ್ವತಿ ಅಲ್ಲಿ ಸೇರಿದ್ರಿಂದ ಭಕ್ತಾದಿಗಳಿಗೆ ಕೆಲವರೆಲ್ಲ ಅಲ್ಲಿ ಹೋಗಕ್ಕಾಗಲ್ಲ. ಅದರಿಂದ ದಕ್ಷಿಣ ಕಾಶಿ ಆಗಿರುವುದರಿಂದ ಟಿ ನರಸೀಪುರದಲ್ಲಿ 3 ನದಿಗೆ ಸೇರುತ್ತಾರೆ, ಕಾವೇರಿ, ಕಪಿಲೇಶ್ವರ, ತ್ರಿವೇಣಿ ಸಂಗಮ, ಭಾಸ್ಕರ ದಂಡಕಾರಣ್ಯ ಪ್ರದೇಶ. ಅದರಿಂದ ಭಕ್ತಾದಿಗಳು ಇಲ್ಲಿ ಬಂದು ಸ್ನಾನವನ್ನು ಮಾಡಿ ಅವರ ಪಾಪ ಕರಿಮಾಣಗಳು ದೇವರಿಗೆ ಅರ್ಪಣೆ ಮಾಡಿ ಅವರ ಭಕ್ತಿ ಸೇವೆ ಏನು ಬೇಕೋ ಅದನ್ನು ನೆರವೇರಿಸಿ ಹೋಗಿರ್ತಾರೆ. ಈ ದೇವಸ್ಥಾನ ಎಷ್ಟು ವರ್ಷಗಳಿದೆ? ಎಲ್ಲ ಸಾವಿರಾರು ವರ್ಷ ರೀ. ಓಕೆ ಸ್ನೇಹಿತರೆ, ಒಂದು ಈ ಗಂಗೆ ಯಮುನಾ ಸರಸ್ವತಿ ಅಲಹಾಬಾದಲ್ಲಿ ಕಾವೇರಿ ಕಪಿಲ ಸ್ಫಟಿಕ ಅಂತ ಒಂದು ಪುಣ್ಯಕ್ಷೇತ್ರ ಗುರುಗಳು ನೋಡಿ. ಪ್ರತಿಯೊಬ್ಬರು ಈ ಕರ್ನಾಟಕದಲ್ಲಿರುವಂತ ಎಲ್ಲ ಪ್ರತಿಯೊಬ್ಬರು ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಈ ಒಂದು ಪುಣ್ಯ ಸ್ಥಾನದಲ್ಲಿ ಎಲ್ಲ ಇಡೀ ಇದು ಉತ್ತರದಲ್ಲಿ ಪ್ರಯಾಗರಾಜಲ್ಲಿ ಒಂದು ನಾವು
ಸಂಗಮ ಮತ್ತು ಉತ್ತರ ಕಾಶಿ ಅಂತ ಏನ್ ನೋಡ್ತೀವಿ, ಹಾಗೆ ಇದು ದಕ್ಷಿಣ ಕಾಶಿ. ದಕ್ಷಿಣದಲ್ಲಿ ಇರುವಂತ ಇದೊಂದು ದಕ್ಷಿಣ ಕಾಶಿ ಅಂತೇಳಿ ಪ್ರಸಿದ್ಧ ಆಗಿರುವಂತ ದೇವಸ್ಥಾನ ಇದೆ. ಸರ್ ಯಾಕೆ ವಿಡಿಯೋ ಲಕ್ಷ್ಮೀದೇವಿನ ತೋರ್ಸೋಣ ಅಂತ ಬಂದ್ರೆ ಇಲ್ಲಿ ಅವ್ರ ಫ್ಯಾನ್ಸು ತುಂಬಾ ಜನ ಇದ್ರು. ನಮಗೂ ದರ್ಶನ ಆಗ್ತಾ ಇರಲಿಲ್ಲ. ದೂರದಿಂದನೇ ಝೂಮ್ ಹಾಕಿ ನೋಡಿಸ್ತಾ ಇದೀನಿ ನಿಮ್ಗೆ. ವಿಡಿಯೋ ಮಾಡಕ್ ಬಿಡ್ತಾರೆ ಇಲ್ವೋ ಅನ್ನೋ ಒಂದು ಭಯ ಬೇರೆ ಒಳಗೆ. ಹೆಂಗೋ ಹಂಗೆ ಹಿಂಗೆ ಧೈರ್ಯ ಬಿದ್ದು ಮಾಡ್ತಾ ಇದೀವಿ. ನೋಡಿ ಸೀರೆ ಹಾಕಿದ್ರು. ಹಾಗೆ ಎಲ್ಲ ಒಂದು ವಿಷ್ಣು ದೇವಸ್ಥಾನಗಳಲ್ಲಿ ವಿಷ್ಣುವಿನ ಯಾವುದೇ ಅವತಾರ ಇದ್ರು ಆ ಒಂದು ದೇವಸ್ಥಾನದಲ್ಲಿ ತುಳಸಿ ಕಟ್ಟೆ ಖಂಡಿತವಾಗೂ ಇದ್ದೇ ಇರುತ್ತೆ. ನೋಡಿ ಈ ದೇವಸ್ಥಾನದಲ್ಲಿರೋ ತುಳಸಿ ಕಟ್ಟೆ ಇದು. ಎಂತ ಒಂದು ಯಜ್ಞ ಮಾಡಿ ಒಂದು ಸ್ಥಾಪನೆ ಮಾಡಿರುವಂತ ದೇವಸ್ಥಾನ ಗೊತ್ತಾ, ಎಂತ ಜಾಗ. ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಬೇರೆ ಯಾವ್ದೋ ಕಾರಣಕ್ಕ ನಿಮ್ಮ ಒಣ ರಾಜಕೀಯ ಬೇರೆ ಏನೇ ಇರ್ಬೋದು, ಜನರಿಗೋಸ್ಕರ ಆಗಿ ಸ್ಥಾಪನೆ ಮಾಡಿರೋಂಥ ಸ್ಥಳ ಇದು. ನಮ್ಮ ಜನರ ಒಂದು ಮನ ಆಗಿರ್ಬೋದು, ತನ ಆಗಿರ್ಬೋದು, ಅವರ ಒಂದು ಆಲೋಚನೆ ಆಗಿರ್ಬೋದು, ಅವ್ರು ಬಂದು ಪ್ರಶಾಂತತೆ ಒಂದು ಪುಣ್ಯತೆ ಪಡ್ಕೊಳ್ಳುವಂತ ಸ್ಥಳ ಇದು. ದಯವಿಟ್ಟು ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು. ಕರ್ನಾಟಕದ ಜನತೆಗೆ ದಯವಿಟ್ಟು ಹೇಳ್ತೀನಿ, ಇಂಥ ಒಂದು ಸ್ಥಳನ ಅಭಿವೃದ್ಧಿಗೊಳಿಸಕ್ಕೆ ಸರ್ಕಾರಕ್ಕೆ ನೀವೇ ಒಂದು ಪ್ರೆಜರ್ ಹಾಕ್ಬೇಕು. ನೋಡಿ ಇಂಥ ಒಂದು ನಾವು ಪ್ರಯಾಗ್ರಾಜಲ್ಲಿ ನಡೆದಿರೋಂಥ ಮಹಾ ಕುಂಭಮೇಳ ನೋಡ್ರಿ ಎಷ್ಟು ಅದ್ಭುತವಾಗಿದೆ. ಅದು ಯೋಗಿ ಆದಿತ್ಯನಾಥರಲ್ಲಿ ನಡೆದಿರೋಂಥ ಆ ಒಂದು ಜಾಗದಲ್ಲಿ ಅಲ್ಲಿ ನಡೆಸಿಕೊಟ್ಟಿರುವಂತ ಕಾರ್ಯಕ್ರಮ ಎಷ್ಟು ಕೋಟಿ ಜನ ಪವಿತ್ರ ಸ್ನಾನ ಮಾಡಿದ್ರ ಅಂತ ಜಾಗದಲ್ಲಿ ಅದೇ ಸೇಮ್ ಕಾಸಿಗಿಂತ ಅದ್ಭುತವಾದ ಒಂದು ಗುಂಜು ಜಾಸ್ತಿ ಅಂತ ಇಲ್ಲಿ ಹೇಳ್ತಾರ. ಇನ್ನು ಮುಂದೆ ಆದ್ರೂ ಈ ಜಾಗನ ಅಭಿವೃದ್ಧಿಗೊಳಿಸಿ, ಇನ್ನು ಮುಂದೆ ಆದ್ರೂ ಈ ಜಾಗಕ್ಕೆ ಒಂದು ಮಾನ್ಯತೆ ತಂದ್ಕೊಡಿ, ಇನ್ನು ಮುಂದೆ ಆದ್ರೂ ಜಾಗಕ್ಕೆ ಒಂದು ಶಕ್ತಿಪೀಠ ಅಂತ ಮಾಡಿ. ಅವಾಗ ನಮ್ ಕರ್ನಾಟಕಕ್ಕೆ ಇಡೀ ದೇಶನೇ ತಿರುಗಿ ನೋಡುತ್ತೆ. ಅಂತ ಒಂದು ಮಹಾ ಜಾಗ ಇದು, ಅಂತ ಒಂದು ಸ್ಥಳ, ಅಂತ ಪುಣ್ಯ ಭೂಮಿ ಇದು. ವಿಡಿಯೋ ನಿಂಗ್ ಜಂಪ್ ಕಟ್ ಆಯ್ತು ಅಂತ ಯೋಚನೆ ಮಾಡ್ತಿದ್ರ? ಆ ಒಂದು ಪುಣ್ಯಕ್ಷೇತ್ರದಿಂದ ನಾವು ಇನ್ನೊಂದು ಪುಣ್ಯಕ್ಷೇತ್ರಕ್ಕೆ ಬಂದಿದ್ದೀವಿ. ಇದು ಕರ್ನಾಟಕದ ಒಂದು ಕಾಡು. ಈಗಾಗಲೇ ಎಲ್ಲರೂ ಗೊತ್ತಾಗಿರುತ್ತೆ, MM ಹಿಲ್ಸ್. ಹೌದು, ಮಲೆ ಮಹದೇಶ್ವರ ಬೆಟ್ಟ. ನಾವು ಬಂದಾಗ ಶಿವರಾತ್ರಿಯ ಹಿಂದಿನ ದಿನ ಆಗಿತ್ತು. ತುಂಬಾ ಜನ ಇದ್ರು ಇಲ್ಲಿ. ಹೊಟ್ಟೆ ಬೇರೆ ಹಸಿತಾ ಇತ್ತು. ನಾವೇ ಎಲ್ಲಾದ್ರೂ ಅಡುಗೆ ಮಾಡ್ಕೋಬೇಕಾ ಅಂತ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ವಿ. ಆದ್ರೆ ತುಂಬಾ ಕಡೆ ಅನ್ನ ಪ್ರಸಾದವನ್ನ ಕೊಡ್ತಾ ಇದ್ರು. ನಾವು ಹೊಟ್ಟೆ ತುಂಬಾ ಅನ್ನ ತಿಂದು ಉಗೇ ಮಹದೇಶ್ವರ ಅಂತ ಜೈಕಾರ ಕೂಗಿ ಹೋಗಿ ದಬಾಕೊಂಡ್ವಿ. ದಯವಿಟ್ಟು ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.